2025-26ನೇ ಸಾಲಿನಲ್ಲಿ ನಗರಸಭಾ ನಿಧಿಯಿಂದ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ, ಪಂಗಡದ ವಿದ್ಯಾರ್ಥಿಗಳಿಗೆ, ಯಾರು ಈ ಟೆಕ್ನಿಕಲ್ ಕೋರ್ಸಸ್ ಮಾಡ್ತಾರೋ, ಇಂಜಿನಿಯರಿಂಗು ಮತ್ತು MBBSನವರಿಗೆ ಲ್ಯಾಪ್ಟಾಪ್ ಕೊಡ್ತಕ್ಕಂಥ ಒಂದು ಘೋಷಣೆಯನ್ನು ಮಾಡಿದ್ವಿ. ಅದರ ಪ್ರಕಾರ ಸುಮಾರು 5ಕ್ಕೆ ಅವಕಾಶ ಆಯಿತು. ನಾವು ನಗರಸಭಾ ನಿಧಿ ಇನ್ನೊಂದು ಸ್ವಲ್ಪ ಎಕ್ಸೆಸ್ ಮಾಡಿ 8 ವಿದ್ಯಾರ್ಥಿಗಳಿಗೆ ಕೊಡಬೇಕು ಅನ್ನೋದು ಒಂದು ತೀರ್ಮಾನ ಮಾಡಿದ್ವಿ. ಅದರಲ್ಲಿ ಇವತ್ತು 5 ಜನರಿಗೆ ನಾವು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದಿಂದ ನಾವು ನಗರಸಭೆಯ ವತಿಯಿಂದ ಈ ಸ್ನಾತಕೋತ್ತರ ವ್ಯಾಸಂಗ ಮಾಡ್ತಾ ಇರೋರಿಗಾಗಲಿ ಅಥವಾ ಇಂಜಿನಿಯರಿಂಗು ಮತ್ತು ಮೆಡಿಕಲ್ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಕ್ಕಳಿಗೆ ಒಂದು ಒತ್ತಾಸೆಯಾಗಿ ಸಹಾಯಕವಾಗಿ ಇರಬೇಕು ಅಂತೇಳಿ ರಾಮನಗರ ನಗರಸಭೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಹಾಗಾಗಿ ಅವ್ರಿಗೆ ಇವತ್ತು ನಾವು ಲ್ಯಾಪ್ಟಾಪ್ ವಿತರಣಾ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಅವರ ಭವಿಷ್ಯ ಉಜ್ವಲ ಆಗಲಿ, ಇನ್ನು ಮುಂದಿನ ದಿನಗಳಲ್ಲಿ ಅವರು ಈ ಭಾಗದ ಜನ, ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಮುಖ್ಯವಾಹಿನಿಯಲ್ಲಿ ಹೆಚ್ಚು ತೊಡಗಿಸ್ಕೊಂಡು ಮುಖ್ಯವಾಹಿನಿಯಲ್ಲೂ ಕೂಡ ಒಳ್ಳೆ ಪರಿಣಿತರಾಗಿ ಅವ್ರಿಗೆ ಸಹಾಯಕವಾಗಿರಲಿ ಅನ್ನೋದು ನಮ್ಮ ಉದ್ದೇಶ. ಆ ನಿಟ್ಟಿನಲ್ಲಿ ನಾವು ನಗರಸಭೆ ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿದೆ ಅನ್ನೋದು ನಮ್ಮ ಎಲ್ಲರ ಆಶಯ. ಅದಕ್ಕೋಸ್ಕರ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮತ್ತು ಚಾಮುಂಡೇಶ್ವರಿ ಕರಗ ಬರುವ ಮಂಗಳವಾರ ಭಾಳ ವಿಜೃಂಭಣೆಯಿಂದ ಜರುಗಲಿದ್ದು ಸುಮಾರು 8ರಿಂದ 9 ಕರಗಗಳು ಇವತ್ತು ನಗರದಾದ್ಯಂತ ಭಾಳ ವಿಜೃಂಭಣೆಯಿಂದ ಈ ಕರಗಗಳನ್ನು ಆಚರಣೆ ಮಾಡಬೇಕು. ಇದೊಂದು ಭಾಳ ವಿಶಿಷ್ಟವಾದಂಥ ಹಬ್ಬ. ರಾಮನಗರ ಪಟ್ಟಣದಲ್ಲಿ ಸಾವಿರಾರು ಜನ, ಇದರಲ್ಲಿ ಚಾಮುಂಡೇಶ್ವರಿ ಕರಗ ಭಾಳ ಪ್ರಸಿದ್ಧಿಯಾಗಿದ್ದು ಅವತ್ತು ಸುಮಾರು 7-8 ಕರಗಗಳು ನಗರದಾದ್ಯಂತ ಪ್ರದಕ್ಷಿಣೆ ಮಾಡಿ ಭಕ್ತಾದಿಗಳು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಮಂದಿ ಇಲ್ಲಿ ಆಗಮಿಸ್ತಾರೆ ಹೊರಗಡೆ ಊರುಗಳಿಂದ. ಹಾಗಾಗಿ ಇದರ ಮುಖ್ಯ ಆಕರ್ಷಣೆ ಏನಪ್ಪ ಅಂದರೆ ಪ್ರತಿಯೊಬ್ಬರೂ ಕೂಡ ಒಬ್ಬ ಸಣ್ಣ ಕೂಲಿ ಮಾಡೋನು ಕೂಡ ನೆಂಟರನ್ನ ಕರೀತಾನೆ ಈ ಒಂದು ಹಬ್ಬದಲ್ಲಿ. ಆಮೇಲೆ ಪ್ರತಿ ಭಾಗದಲ್ಲೂ ಬಾಲ್ಗೇರಿನಲ್ಲಿ ಸುಮಾರು 3 ಕರಗಗಳು ಆಗ್ತವೆ. ಬಂಡಾರಮ್ಮ ಕರಗ ಅಂತ ಆಗ್ತದೆ, ಮಗದ್ಕೇರಿ ಮಾರಮ್ಮ ಅಂತ ಆಗುತ್ತೆ, ಮತ್ತು ಬಿಸಿಲು ಮಾರಮ್ಮ ಕರಗ ಆಗ್ತದೆ, ಇಲ್ಲಿ ಚಾಮುಂಡೇಶ್ವರಿ ಕರಗ ಆಗುತ್ತೆ, ಕೊಂಕಣಿ ದೊಡ್ಡಿಲ್ಲಿ ಆದಿಶಕ್ತಿ ಕರಗ ಆಗುತ್ತೆ, ಈ ಶೆಟ್ಟಳ್ಳಿ ಮತ್ತು ಗಾಂಧಿನಗರ ಒಂದು ಆದಿಶಕ್ತಮ್ಮನವ್ರ ಕರಗ ಆಗುತ್ತೆ, ಮತ್ತು ಐಜೂರಿನಲ್ಲಿ ತಮಿಳು ಕಾಲನಿ ಇದು ಸಿಂಧಿಯಾಯವರು ಆ ಭಾಗದಲ್ಲಿ ಕೂಡ ಆದಿಶಕ್ತಮ್ಮನವ್ರ ಕರಗ ಆಗುತ್ತೆ, ಉಳ್ಗಮ್ಮ ಕರಗ ಅಂತ ಒಂದು ಆಗುತ್ತೆ, ಮುತ್ತುಮಾರಮ್ಮ ಅಂತೇಳಿ ಇವತ್ತು ನಮ್ಮ ತೋಪ್ಖಾನ್ ಮಹಲ್ಲಾದಲ್ಲಿ ಒಂದು ಹಳೆಯ ದೇವಸ್ಥಾನ ಇದೆ. ಅವರು ಕೂಡ ಈ ಭಾಗದ ಜನ ಎಲ್ಲರೂ ಕೂಡ ಭಾಳ ಸಂಭ್ರಮದಿಂದ ಆಚರಣೆ ಅವರು ಅಲ್ಲಿ ಕೂಡ ಒಂದು ಕರಗ ಆಗುತ್ತೆ. ಈ ಕರಗದ ವೈಶಿಷ್ಟ್ಯ ಏನಪ್ಪ ಅಂದರೆ ಈ ಭಾಗದ ಜನ ಪ್ರತಿಯೊಬ್ಬರೂ ಕೂಡ ಆ ಭಾಗದಲ್ಲಿ ಪ್ರತಿ ಮನೆಗೆ ಅಲ್ಲಿ ಕುಲಸ್ಥರು ಏನು ವಾಸ ಇರ್ತಾರೆ 300 ಮನೆ 400 ಮನೆ, ಪ್ರತಿಯೊಂದು ಮನೆಯಿಂದ 1000, 2000, 3000 ಕಲೆಕ್ಷನ್ ಮಾಡಿ ಈ ಒಂದು ಹಬ್ಬವನ್ನು ಅವರು ದೀಪಾಲಂಕಾರಗಳು, ಪ್ರತಿ ಬೀದಿಗಳಲ್ಲೂ ದೀಪಾಲಂಕಾರ ಮಾಡ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ಆ ಭಾಗದ ಜನರೇ ಎಲ್ಲರೂ ಸೇರಿ ಮಾಡ್ತಾರೆ. ಹಾಗಾಗಿ ಇದು ಜನರ ಹಬ್ಬ. ಯಾರು ಒಬ್ಬರು ವೈಯಕ್ತಿಕವಾಗಿ ನಾನು ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಎಲ್ಲರೂ ಕೂಡ ನಾವಾಗಲಿ ಇನ್ನೊಬ್ಬರಾಗಲಿ ಶಾಸಕರಾಗಲಿ ಮಂತ್ರಿಗಳಾಗಲಿ ನಾವು ಏನೋ ಒಂದು ನಮಗೆ ಇಷ್ಟ ಆಗಿದ್ದು ಸಹಾಯಧನ ಕೊಡ್ಬೋದೇ ವಿನಃ ಇಡೀ ಊರಿನ ಹಬ್ಬನ ಜನರೇ ಮಾಡ್ತಕ್ಕಂಥದ್ದು. ಹಾಗಾಗಿ ಇದೊಂದು ಭಾಳ ವಿಶಿಷ್ಟವಾದಂಥ ನಮ್ಮ ರಾಮನಗರದಲ್ಲಿ ಎಲ್ಲ ಹಬ್ಬಗಳಿಗಿಂತ ವಿಶಿಷ್ಟ.
ಸಾವಿರಾರು ಜನ ಹೆಣ್ಮಕ್ಳು ಈ ಹಬ್ಬದ ದಿನ ವಿಶೇಷ ಏನಪ್ಪ ಅಂದರೆ ನಮ್ಮ ಪೌರ ಕಾರ್ಮಿಕರು ಅವರು ಕೂಡ ಭಾಳ ಅದ್ಧೂರಿಯಾಗಿ ಹಬ್ಬ ಎಲ್ಲ ಹಬ್ಬಗಳಿಗಿಂತ ಈ ಬನ್ನಿ ಮಹಾಕಾಳಿ ಕರಗದ ದಿನ ಮತ್ತು ಚಾಮುಂಡೇಶ್ವರಿ ಕರಗದ ದಿನ ಈ ಎರಡು ಹಬ್ಬಗಳನ್ನ ಭಾಳ ವಿಶೇಷವಾಗಿ ಮಾಡ್ತಾರೆ. ಅದರಲ್ಲೂ ತಳ ಸಮುದಾಯಗಳು ಭಾಳ ವಿಜೃಂಭಣೆಯಿಂದ ಅವರ ಬೇರೆ ಬೇರೆ ನೆಂಟರುಗಳನ್ನ ಹೊರಗಡೆ ಊರುಗಳಿಂದ ಎಲ್ಲ ಕರೆಸಿ ಅವರ ಇರ್ತಕ್ಕಂಥ ಬೀದಿಗಳಲ್ಲಿ ದೀಪಾಲಂಕಾರ ಮಾಡಿ ಅದ್ಭುತವಾದಂಥ ದೀಪಾಲಂಕಾರ ಮಾಡಿ ಅವರು ಎಲ್ಲರೂ ಒಬ್ಬ ಸಣ್ಣ ಕೂಲಿ ಮಾಡೋನು ಕೂಡ 5-6 ಜನ ನೆಂಟರನ್ನು ಕರೀತಾನೆ. ಏನು ಈ ಶಾಕಾಹಾರ ಇದು ಮಾಂಸಾಹಾರ ಎಲ್ಲ ವಿಶೇಷವಾಗಿ ವಿಶಿಷ್ಟ ಅವತರಣಗಳನ್ನು ಏರ್ಪಡಿಸಿ ಎಲ್ಲ ನೆಂಟರಿಷ್ಟರನ್ನೆಲ್ಲ ಕರೆದು ಭಾಳ ವಿಜೃಂಭಣೆಯಿಂದ ಈ ಹಬ್ಬಗಳನ್ನು ಆಚರಣೆ ಮಾಡ್ತಾರೆ. ಹಾಗಾಗಿ ಇದೊಂದು ಈ ಒಂದು ವಿಶಿಷ್ಟ ಹಬ್ಬಕ್ಕೆ ಎಲ್ಲ ಸಾರ್ವಜನಿಕರು, ಎಲ್ಲ ದೇವಸ್ಥಾನಗಳು ಎಲ್ಲರೂ ಕೂಡ ಭಾಳ ವಿಜೃಂಭಣೆಯಿಂದ ಮಾಡ್ತಾರೆ. ಮತ್ತು ಈ ಒಂದು ವಿಶೇಷ ಏನಪ್ಪ ಅಂದರೆ ಬೇರೆ ಎಲ್ಲ ಹಬ್ಬಗಳಿಗಿಂತ ಹೆಣ್ಮಕ್ಳು ವಿಶೇಷವಾಗಿ ಭಾಳ ಲವಲವಿಕೆಯಿಂದ ಪ್ರತಿಯೊಂದು ದೇವಸ್ಥಾನಕ್ಕೂ ತಂಬಿಟ್ಟು ಆರತಿಗಳು ಎತ್ಕೊಂಡು ಹೋಗೋದು, ತಿರ್ಗಾ ಸಾಯಂಕಾಲ ತನಕ ಇಡೀ ಮಧ್ಯರಾತ್ರಿಯಿಂದನೇ ಪ್ರಾರಂಭ ಆಗ್ತಕ್ಕಂಥದ್ದು. ಪ್ರತಿ ಮನೆಯಿಂದನೂ ತಂಬಿಟ್ಟು ಆರತಿಗಳು ಎತ್ಕೊಂಡು ಹೋಗಿ ಅವರು ಅಲ್ಲಿ ವಿಶೇಷವಾದಂಥ ಪೂಜೆಯನ್ನು ಮಾಡಿಸಿ ಆಮೇಲೆ ಏನಾದರೂ ಕೆಲವು 3-4 ಕೊಂಡಗಳಾಗ್ತವೆ. ಆ ಕೊಂಡಗಳಾಗೋಂಥ ಸಂದರ್ಭದಲ್ಲಿ ಹಿಂದಿಂದನೂ ಪ್ರತೀತಿ ಏನಾದರೂ ಚರ್ಮರೋಗ ಇನ್ನೊಂದು ಇದ್ದಿದ್ದರೆ ಹರಕೆ ಹೊತ್ಕೊಂಡು ಈ ಕೊಂಡಕ್ಕೆ ಉಪ್ಪು ಹಾಕಿದ್ರೆ ಅವರು ನಿವಾರಣೆ ಆಗ್ತದೆ ಅನ್ನೋದೆಲ್ಲ ಪ್ರತೀತಿ ಇದೆ. ಹಾಗಾಗಿ ಲಕ್ಷಾಂತರ ಜನ ಈ ಹಬ್ಬಗಳಲ್ಲಿ ಭಾಗವಹಿಸ್ತಾರೆ. ಭಾಳ ವಿಜೃಂಭಣೆಯಿಂದ ಈ ಹಬ್ಬ ನಡೀಲಿದ್ದು ಎಲ್ಲರೂ ಇಡೀ ರಾಮನಗರದ ಜನ ಎಲ್ಲರೂ ಸೇರಿ ಆಚರಣೆ ಮಾಡ್ತಕ್ಕಂಥ ಹಬ್ಬ ಇದು. ಹಾಗಾಗಿ ಎಲ್ಲರೂ ಯಾರು ಒಬ್ಬರೇ ನಾವು ಮಾಡ್ತೀವಿ ಅನ್ನೋದ್ರದ್ದು ಅವಶ್ಯಕತೆಯೂ ಇಲ್ಲ, ಅದರ ಒಂದು ಸತ್ಯನೂ ಅಲ್ಲ. ಹಾಗಾಗಿ ಸಾವಿರಾರು ಜನ ಅವರೇ ಸ್ವಯಂ ಪ್ರೇರಣೆಯಿಂದಾಗಿ ಪ್ರತಿಯೊಂದು ಮನೆಯವರು ಕೂಡ ಈ ಹಬ್ಬದಲ್ಲಿ ಭಾಗಿದಾರರಾಗಿದ್ದಾರೆ. ಹಾಗಾಗಿ ಇಡೀ ರಾಮನಗರದ ಇದೊಂದು ಸ್ವಾಭಿಮಾನದ ಹಬ್ಬ. ಹಾಗಾಗಿ ಹೊರಗಡೆ ಅವ್ರನ್ನ ಕರೆಸಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು ಈ ಸಾರಿ ಕೂಡ ಭಾಳ ವಿಜೃಂಭಣೆಯಿಂದ ಎಲ್ಲ ಏರಿಯಾಗಳಲ್ಲೂ ವಿಶಿಷ್ಟವಾದಂಥ ದೀಪಾಲಂಕಾರ ಮಾಡಿ ವಿಶೇಷವಾಗಿ ಮಾಡ್ತಾ ಇದ್ದಾರೆ. ಈಗ ಚಾಮುಂಡೇಶ್ವರಿ ತವ್ರ ಮನೆ ನಮ್ಮ ಸಿಂಗರಾಬಾಯಿ ದೊಡ್ಡಿ ಗ್ರಾಮಸ್ಥರೆಲ್ಲರೂ ಸೇರಿ ಈಗ ಮೊನ್ನೆ ಕಮಾನ್ ಕೂಡ ಹೊಸದಾಗಿ ಒಂದು ಮುಖ್ಯ ದ್ವಾರವನ್ನು ಸ್ಥಾಪನೆ ಮಾಡಿದ್ದಾರೆ. ಹಾಗಾಗಿ ಪ್ರತಿಯೊಂದು ಭಾಳ ವಿಜೃಂಭಣೆಯಿಂದ ನಡೀತಕ್ಕಂಥ ಸಂದರ್ಭದಲ್ಲಿ ಶಾಂತಿಯುತವಾಗಿ ಎಲ್ಲರೂ ಅಣ್ಣ ತಮ್ಮದಿರ ರೀತಿಯಲ್ಲಿ ಸೌಹಾರ್ದಯುತವಾಗಿ ಇದರಿಂದ ಯಾವ ರೀತಿ ನಡ್ಕೊಂಡು ಬಂದಿದೆಯೋ ಆ ರೀತಿ ನಡೀಲಿ ಅಂಥೇಳಿ ನಾನಾದರೂ ಆಶಿಸ್ತಾ ಎಲ್ಲ ವಿಜೃಂಭಣೆಯಿಂದ ನಡೆಸಲಿ. ನಗರಸಭೆಯಿಂದ ಕೂಡ ನಾವು ಪ್ರತಿಯೊಂದು ಕರ್ಗಕ್ಕೂ ಕೂಡ ಒಂದು 5 ಲಕ್ಷದಷ್ಟು ಧನ ಸಹಾಯಧನ ಕೊಡಬೇಕು, 5 ಲಕ್ಷದಷ್ಟು ರಿಸರ್ವ್ ಮಾಡಿಟ್ಟಿದ್ವಿ. ನಾವು ಪ್ರತಿಯೊಂದು ಕರ್ಗಗಳು ಎಷ್ಟು ಜನ ಸುಮಾರು ಎಷ್ಟು ಜನ 10 ಜನ 11 ದೇವಾಲಯಗಳವರು ಅರ್ಜಿ ಹಾಕ್ಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಕೂತು ತೀರ್ಮಾನ ಮಾಡಿ ಪ್ರತಿಯೊಂದು ದೇವಾಲಯಕ್ಕೂ ಕೂಡ ಸಹಾಯಧನವನ್ನು ಕೊಡ್ತೇವೆ ಅಂತ ಈ ಸಂದರ್ಭದಲ್ಲಿ ಭಾಳ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೀನಿ. ಸರ್, ಇವಾಗ